ನಾವ್ ಎಲ್ಲಿಗೆ ಹೋಗ್ತಿದೀವಿ ಈಗ ಅಂತ ಹೇಳ್ಬೇಡ ಆಯ್ತಾ. ಈಗ್ಲೇ ಸ್ವಲ್ಪ ಇನ್ಸ್ಟಾಗ್ರಾಮ್ ನೋಡಿದ್ರೆ ಗೊತ್ತಾಗಿರುತ್ತೆ. ಈಗ್ಲೇ ಬೇಡ, ಸಸ್ಪೆನ್ಸ್ ಇರೋ. ಸೊ ಈಗ್ಲೇ ಬೇಡ. ದೇಶದಲ್ಲಿ ಏನೆಲ್ಲ ಬೆಳೆ ಬೆಳೀತಾರೆ, ಏನೆಲ್ಲ ರೈತರಿಗೆ ಏನೆಲ್ಲ ಅನುಕೂಲ ಆಗ್ಬಹುದು. ಬಿಕಾಸ್ ನಾರ್ತ್ ಅಲ್ಲಿ ಕೆಲವೊಂದು ಬೆಳೆ ಬೆಳೀತಾರೆ, ಅದು ಸೌತ್ ಬರೋಷ್ಟರಲ್ಲಿ ನಮ್ಗೆ ರೇಟ್ ಜಾಸ್ತಿ ಆಗಿರುತ್ತೆ. ಮುದ್ದೆ ಹಳಸಿತ್ತು, ಯಾವ್ದೋ ಹಸು ಕಾದಿತ್ತು ಅಂತ. ಹಸು ಕಾದಿತ್ತು ಅಂತ. ಅದು ನಾಯಿ ಅಂತ ನಾನು ಬೇಜಾರ್ ಮಾಡ್ಕತ್ತೆ, ಹಸು ಅಂತಂದೆ. ಇದೆ ನಮ್ದು ಐ ಥಿಂಕ್ 48 hours ಜರ್ನಿ ಇದೆ ನಮ್ಗೆ, ಲಾಂಗೆಸ್ಟ್ ಜರ್ನಿ. ನಾನು ಟ್ರೈನಲ್ಲಿ ಜರ್ನಿ ಮಾಡಿರೋ ಪ್ರಕಾರ ಟ್ರೈನ್ ಚೆನ್ನಾಗಿದೆ. ನೀವು ಪ್ರತಿಯೊಂದು ಗುಡ್ಸಿ ತಾರ್ಸ್ ಎಲ್ಲ ಮಾಡಿದ್ದಾರೆ, ಚೂರು ಸ್ಮೆಲ್ ಇಲ್ಲ. ಏನ್ ಮೇಡಮ್ ಒಳ್ಳೆ ಸ್ನಾಕ್ಸ್ ಮಾಡಿದೆ ಅಂತೀರಾ? ನೋಡಿ, ಪುಣೆಯಿಂದ ಮುಂದೆ ಹೋಗ್ತಾ ಇದೀವಿ. ಎಷ್ಟು ಚೆನ್ನಾಗಿದೆ ವ್ಯೂ ಅಂತಂದ್ರೆ ಇವಾಗ ಅನ್ನಿಸ್ತಾ ಇದೆ ನನಗೆ ಇದಕ್ಕೆ ಮಳೆಗಾಲದಲ್ಲಿ ಬರ್ಬೇಕು ನಾವು. ಏನಂತಾರೆ ಮೇಡಮ್? ನೋಡಿ, ಚಪಾತಿ ಕೊಟ್ಟಿದ್ರು, ಮತ್ತೆ ಬೆಂಡೆಕಾಯಿ ಪಲ್ಯ, ಪನ್ನೀರ್ ಬಟರ್ ಮಸಾಲ, ದಾಲು, ಇದು ಇಡ್ಲಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ಆಫ್ಟರ್ ಅ ಲಾಂಗ್ ಟೈಮ್ ಅನ್ನು 10 days ಆಯ್ತು. ಸ್ವಲ್ಪ ನಮ್ಮ ಕೆಲಸದ ಒತ್ತಡದಲ್ಲಿ ವಿಡಿಯೋಗಳು ಯಾವ್ದು ಮಾಡೋದಕ್ಕಾಗಿರ್ಲಿಲ್ಲ. ನಮ್ಮ ಎಡಿಟರ್ ಕೂಡ ಬೇಕತ್ತಾ ಇರ್ತಾರೆ, ಏನ್ ಮಾಡ್ತಾರೆ ಇವ್ರುಗಳು, ಜವಾಬ್ದಾರಿ ಇಲ್ವಾ ಇವ್ರುಗಳಿಗೆ? ಏನ್ ಅನ್ಕೊಂಡಿದ್ದೀರಿ ಇವರು? ಚಪ್ಪಾಳೆ ಅಂತ ಹಾಕ್ತಾರೆ ಈಗ. ಸೊ ಆತರ. ಸೊ ನಮ್ಮ ಎಡಿಟರ್ ಬೇಜಾರ್ ಮಾಡೋದ್ ಬೇಡ, ಇನ್ಮೇಲೆ ಕಂಟಿನ್ಯೂಸ್ ವಿಡಿಯೋ ಮಾಡುವ. ಸೊ ನಾವ್ ಎಲ್ಲಿಗೆ ಹೋಗ್ತಿದೀವಿ ಈಗ ಅಂತ ಹೇಳ್ಬೇಡ ಆಯ್ತಾ. ಈಗ್ಲೇ ಸ್ವಲ್ಪ ಇನ್ಸ್ಟಾಗ್ರಾಮ್ ನೋಡಿದ್ರೆ ಗೊತ್ತಾಗಿರುತ್ತೆ. ಈಗ್ಲೇ ಬೇಡ, ಸಸ್ಪೆನ್ಸ್ ಇರೋ. ಸೊ ಈಗ್ಲೇ ಬೇಡ, ಸಸ್ಪೆನ್ಸ್ ಇಡುವ. ತಮ್ಮೇಲೆ ಹಾಕಲ್ಲ ನಾನು ಆಯ್ತಾ. ಸೊ ನಾವಿವತ್ತು ಹೊರಡ್ತಿದೀವಿ ಒಂದು ದೂರದ ಊರಿಗೆ. ದೇಶ ಅಲ್ಲ, ದೂರದ ಊರಿಗೆ. ಟ್ರೈನ್ ಹೆಸರು ಹೇಳ್ಬೇಡ, ಬುದ್ಧಿವಂತ ಇದ್ದಾರೆ, ಗೊತ್ತಾಗ್ಬಿಡುತ್ತೆ ಆಯ್ತಾ. ಟ್ರೈನ್ ಹೆಸರು ಸಕ್ಕತ್ತಾಗಿದೆ, ಹಮ್ ಸಫರ್. ಹೇಳ್ಬೇಡ ಅಂತ ಅದೇ ಮಾಡ್ತಾಳೆ, ಅದು ಗೂಗಲ್ ಮಾಡೋದು ಅವರು. ಹೋಲಿ ಬಿಡು, ಇರ್ಲಿ, ಏನೂ ಆಗಲ್ಲ. ಸೊ ನಾವ್ ಅಲ್ಲಿಗೆ ಹೋಗ್ತಾ ಇದೀವಿ. ಹೋಗ್ತಿರೋ ಉದ್ದೇಶ ಏನಂತಂದ್ರೆ, ಒಂದು ನನ್ನ ಫ್ರೆಂಡ್ ತಂಗಿ ಮದುವೆ ಇದೆ. ಅಂಡ್ ನೆಕ್ಸ್ಟ್ ಮೇನ್ ಕಂಟೆಂಟ್ ಬಂದು ನನಗೆ ಆ ಪ್ರಾಂತ್ಯದ ಆ ಜನಗಳ ಹಳ್ಳಿ ಜೀವನ ಮತ್ತೆ ವ್ಯವಸಾಯದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡೋಣ. ಎಲ್ಲರೂ ತೋರಿಸುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ಏನಂದ್ರೆ ನಂದು ಇದೇ ಪ್ಲಾನ್ ಇರೋದು ಮುಂದಕ್ಕೆ. ಏನಪ್ಪಾ ಅಂತಂದ್ರೆ ಎಲ್ಲಾ ಕಡೆ, ಅಂದ್ರೆ ತಮಿಳ್ನಾಡು ಆಗ್ಬೋದು, ಕೇರಳ ಆಗ್ಬೋದು, ನಾರ್ತ್ ಕಡೆ ಆಗ್ಬೋದು, ಫಸ್ಟ್ ನಮ್ಮ ದೇಶದಲ್ಲಿ ಏನೆಲ್ಲ ಬೆಳೆ ಬೆಳೀತಾರೆ, ಏನೆಲ್ಲ ರೈತರಿಗೆ ಏನೆಲ್ಲ ಅನುಕೂಲ ಆಗ್ಬಹುದು. ಬಿಕಾಸ್ ನಾರ್ತ್ ಅಲ್ಲಿ ಕೆಲವೊಂದು ಬೆಳೆ ಬೆಳೀತಾರೆ, ಅದು ಸೌತ್ ಬರೋಷ್ಟರಲ್ಲಿ ನಮ್ಗೆ ರೇಟ್ ಜಾಸ್ತಿ ಆಗಿರುತ್ತೆ. ಆ ಬೆಳೆ ನಾವು ಇಲ್ಲೇ ಬೆಳೆದಾಗ ನಮ್ಗೆ ಒಳ್ಳೆ ರೇಟ್ ಸಿಗುತ್ತೆ. ಏನಂತೀರಾ? ಆ ತರದ್ದು ಅಲ್ಲಿ ಹೋಗಿ ನಾವು ಅನುಭವಿಸ್ತಾ ಇಲ್ಲ. ನಾನು ಕೂಡ ನಿಮ್ಗೆ ತಿಳಿಸ್ಕೊಡೋದಕ್ಕೆ ಸಾಧ್ಯ. ಆ ಪ್ರಯತ್ನ ಮಾಡ್ತಾ ಇದೀವಿ, ಬನ್ನಿ. ಸೊ ನೆಕ್ಸ್ಟ್ 2 days ನಮ್ಮ ಮನೆ ಇದೆ, ಇದೇ ಮನೆ, AC ಮನೆ, ಇಲ್ಲೇ ಇದೀವಿ. ಸೊ ಟ್ರೈನ್ ಅಲ್ಲಿ ಏನೆಲ್ಲ ಮಾಡ್ತೀವಿ, ಏನೆಲ್ಲ ಆಗುತ್ತೆ ಎಲ್ಲ ನಿಮ್ಗೆ ಹೋಗ್ತಾ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಜಸ್ಟ್ ಚಿಲ್. ಏನ್ ಮೇಡಮ್, ಬೆಳಗ್ಗೆಯಿಂದ ಎಷ್ಟು ಕಷ್ಟ ಆಗ್ಬಿಟ್ಟಿತ್ತು ಅಂದ್ರೆ ನಂಗೆ ಕಾಫಿ ಯಾವ ತರ ಅಂತ ಅಂದ್ರೆ ನೀರ್ ತರ. ನಂಗೆ ಜೀವನಕ್ಕೆ ನೀರ್ ಎಷ್ಟು ಇಂಪಾರ್ಟೆಂಟ್, ಕಾಫಿ ಎಷ್ಟೇ ಇಂಪಾರ್ಟೆಂಟ್. ಬೆಳಗ್ಗೆಯಿಂದ ಬರೀ ಚಾಯ್ ಅನ್ನೋರೆ, ಅದು ಕಾಫಿನೇ ಸಿಕ್ಕಿರ್ಲಿಲ್ಲ. ಈಗ ಯಾರೋ ಪುಣ್ಯಾತ್ಮ ಕಾಫಿ ತಂದ್ಕೊಟ್ಟ. ಒಳ್ಳೆ ಫಿಲ್ಟರ್ ಕಾಫಿ ಅಂತೀರಾ? ಒಳ್ಳೆ ಫಿಲ್ಟರ್ ಕಾಫಿ ಅಂತೆ. ಇದು ಮಾಮೂಲಿ ಪ್ಯಾಕ್ಡ್ ಕಾಫಿ ಬರುತ್ತಲ್ಲ, ಹೆಂಗೋ ಕಾಫಿ ಸಿಕ್ತಲ್ಲ. ನಮ್ ಕಡೆ ಒಂದು ಗಾದೆ ಹೇಳ್ತಾರೆ, ಏನು? ಬೇಜಾರಾಗ್ಬೇಡ, ಮುದ್ದೆ ಹಳಸಿತ್ತು, ಯಾವ್ದೋ ಹಸು ಕಾದಿತ್ತು ಅಂತ. ಮುದ್ದೆ ಹಳಸಿತ್ತು, ಹಸು ಕಾದಿತ್ತು ಅಂತ. ಹಸುನಾ? ಅದು ನಾಯಿ ಅಂತ ನಾನು ಬೇಜಾರ್ ಮಾಡ್ಕತ್ತೆ, ಹಸು ಅಂತಂದೆ. ಏನಂದ್ರೆ ಲಾಜಿಕಲ್ ಯೋಚನೆ ಮಾಡಿದ್ರೆ ನೀನು, ಸೊ ನಿನಗೂ ಬೇಕಿತ್ತು, ಅವನು ತಂದ ಏನೋ ಬೇಕಿತ್ತು ಅಷ್ಟೇ. ಕಾಫಿ ತರ ನಿನಗೀಗ ಕಾಫಿ ತರ ಅಲ್ಲ, ಕಾಫಿನೇ. ಮೈಸೂರ್ಲಾದ್ರೆ ನನಗೆ ಕಾಫಿನೇ ಬೇಕು, ಫಿಲ್ಟರ್ ಕಾಫಿನೇ ಬೇಕು, ಅಲ್ಲೇ ಬೇಕು ಇಲ್ಲೇ ಬೇಕು ಅಂತಾಳೆ. ಇಲ್ಲಿ ನೋಡಿ, ಇಲ್ಲಿ ಸಿಕ್ಕಿದ್ ಕುಡಿತಾ ಇದ್ದಾಳೆ. ಅಲ್ಲ, ಎಲ್ಲ ನಿಮ್ಮನ್ನ ನೀವು ಹೊಗಳಕತ್ತಿರಲ್ಲ. ನನ್ಗೆ ಒಂದ್ ಕಡೆ ತಿಂಡಿ ತಿಂದ್ವಿ, ನಮಗ್ ಕಾಫಿ ಕುಡಿಬೇಕಿತ್ತು. ಅಲ್ಲೇ ಕುಡಿತೀನಿ ಕಾಫಿ ಅಂತ ಉಡುಪಿ ಗಾರ್ಡನ್ ಹೋಟೆಲ್ ಇದೆ ನಾಸನ್ ಕೊಪ್ಪಳಲ್ಲಿ, ಅಲ್ಲಿ ಕುಡಿತೀನಿ ಅಂತ ಅಂದೆ. ಇವ್ರೇನಂದ್ರು, ಬಾ ನಿನ್ಗೆ A to ಬಿಲ್ ಕೊಡಿಸ್ತೀನಿ, ಒಳ್ಳೆ ಫಿಲ್ಟರ್ ಕಾಫಿ ಕೊಡಿಸ್ತೀನಿ ಅಂದ್ಬಿಟ್ಟು ಕೊಡಿಸ್ಲೇ ಇಲ್ಲ. ಯಾರ್ ತಪ್ಪಂತಲ್ಲ, ನಿನ್ನ ಕೂತು ಟ್ರೈನ್ ಹೋಗ್ತಿತ್ತು. ಕೊಡಿ. ಯಾಕೆ ಅಂದ್ರೆ ಒಡೆ ಬತ್ತು ನನಗೆ ರೇಗಿಸ್ತಿದೆ, ನಿನಗೆ ಬೇಕಾ? ಅಲ್ಲಿ ಬರೀ ಬತ್ ತಿನ್ನಕ್ ಆಗ್ತಿಲ್ಲ, ಏನ್ ಮಾಡ್ತೀರಾ? ಚಟ್ನಿನೂ ಚೆನ್ನಾಗಿಲ್ಲ. ಚಟ್ನಿ ಅಂದ್ರೆ ಹಳಸೋಗಿರುತ್ತೆ, ಇಷ್ಟೋ ತನಕ ಚೆನ್ನಾಗಿರಲ್ಲ. ಒಡೆ ಕೊಡ್ತೀನಿ ಬಿಡಿ, ಈಗ ಆಯ್ತು, ತಿನ್ನೋರಂತೆ. ಏನಂತೀನಿ ಅಂತಂದ್ರೆ, ಇಬ್ರಿಗೂ ಮೇಲ್ ಸಿಕ್ಬಿಟ್ಟಿದೆ ಸೀಟು. ಇದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದೆ. ಏನು ಅಡ್ವಾಂಟೇಜ್ ಏನ್ ಹೇಳು? ಅಡ್ವಾಂಟೇಜ್, ನಮ್ ಥಿಂಗ್ಸ್ ಎಲ್ಲ ಮೇಲೆ ಇಟ್ಕೋಬಹುದು, ಯಾವ ಬೇಕು ಅಂತ ಬಂದ್ ಮಲ್ಕೋಬಹುದು. ಈ ಕೆಳಗಡೆ ಇರೋರು ಇಬ್ರು, ಇಲ್ಲಿ ಕೆಳಗಡೆ 4 ಸೀಟ್ ಇರುತ್ತಲ್ಲ, ಇಲ್ಲಿ 3 AC ಇರೋದು ನಾವೀಗ.
ಅವ್ರಿಗೇನಾಗುತ್ತೆ ಕ್ವಾಟ್ಲೆ ಅಂತಂದ್ರೆ ಮಲ್ಕೋಬೇಕು, ರಾತ್ರಿನೇ ಕಾಯ್ಬೇಕು. ಯಾಕಂದ್ರೆ ಸೀಟೆ ತಗೊಳ್ವಲ್ಲ, ನಮ್ದು ಅದು ಅಡ್ವಾಂಟೇಜು. ನಾವು ಕೂರ್ಬೇಕು ಸರಿಯಾಗಿ ಕೂರಕ್ ಆಯ್ತಾ ಇಲ್ಲ, ಸಮಸ್ಯೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಇದೆ ನಮ್ದು ಐ ಥಿಂಕ್ 48 hours ಜರ್ನಿ ಇದೆ ನಮ್ಗೆ, ಲಾಂಗೆಸ್ಟ್ ಜರ್ನಿ. ನಾನು ಟ್ರೈನಲ್ಲಿ ಜರ್ನಿ ಮಾಡಿರೋ ಪ್ರಕಾರ. ನಾನು ಜಾಸ್ತಿ ದೂರ ಹೋಗಿದ್ದು ಅಂತಂದ್ರೆ ಒಂದು ಸ್ವಲ್ಪ ಗುಲ್ಬರ್ಗ ಹೋಗಿದ್ದೆ, ಇನ್ ಮಂತ್ರಾಲಯ ತುಂಬಾ ಸರಿ ಹೋಗಿದ್ದೀನಿ, ತಿರುಪತಿ ತುಂಬಾ ಸರಿ ಹೋಗಿದ್ದೀನಿ. ಅದೇ ಲಾಂಗೆಸ್ಟ್ ಅಂತಂದ್ರೆ ಇದು ನಂಗೆ ಆಲ್ಮೋಸ್ಟ್ 2500 kilometers ಇದೆ, 2 days ಆಗುತ್ತೆ. ಈ ಟ್ರೈನ್ ಅಲ್ಲಿ, ಹಮ್ಸಫರ್ ಟ್ರೈನ್ ಅಲ್ಲಿ ಏನಂತಂದ್ರೆ ಸ್ಲೀಪರ್ ಕೋಚ್ ಒಂದೇ ಇರೋದು ಇಡೀ ಟ್ರೈನ್ ಅಲ್ಲಿ, ಒಂದೇ ಬೋಗಿ ಇರೋದು. ಮಿಕ್ಕಿದ್ರೆ 3 AC 2 AC ಮತ್ತೆ ಮಾಮೂಲಿ ಫಸ್ಟ್ ಕ್ಲಾಸ್. ಅವರು ಇಲ್ಲಿ ನನಗೊಬ್ರು ವರ್ಕರ್ ಹೇಳಿದ ಪ್ರಕಾರ ಪ್ರತಿಯೊಂದು ಬೋಗಿಗೂ ಕೂಡ ಒಬ್ಬೊಬ್ರು ಅಟೆಂಡರ್ ಇದ್ದಾರೆ. ನನಗೆ ಗೊತ್ತಿರಲಿಲ್ಲ ವಿಷಯ ಅದು, ಏನಕ್ಕೆ ಅಂತಂದ್ರೆ ಈಗ ಅವಾಗ ವಾಶ್ರೂಮ್ ಕ್ಲೀನ್ ಮಾಡ್ತಿರ್ತಾರೆ, ಬಿಕಾಸ್ 2 days ಇಲ್ಲೇ ಇರ್ತೀವಲ್ಲ ನಾವು. ವಾಶ್ರೂಮ್ ಕ್ಲೀನ್ ಮಾಡ್ತಿರ್ತಾರೆ, ನಮಗೆ ಬೆಡ್ಶೀಟ್ ಕೊಡೋದಾಗ್ಬೋದು, ಪಿಲ್ಲೋ ಕೊಡೋದಾಗ್ಬೋದು, ಅಂದ್ರೆ ಕಂಪ್ಲೀಟ್ ಏನೇ ಇದ್ರೂ ಇಲ್ಲೊಂದು ನಂಬರ್ ಹಾಕಿರ್ತಾರೆ. ಪ್ರತಿಯೊಂದು ಸೀಟ್ ಮೇಲೆ ನಂಬರ್ ಹಾಕಿರ್ತಾರೆ. ವಾಟ್ಸ್ಆಪ್ ಅಲ್ಲಿ ಕಾಲ್ ಮಾಡಿದ್ರೆ ಸಾಕು, ಏನ್ ಬೇಕಾದ್ರೆ ತಂದು ಕೊಡ್ತಾರೆ ನಮ್ಗೆ. ಅಂದ್ರೆ ಇದರ ರಿಲೇಟೆಡ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಬೇಕೀಗ ನಮ್ಗೆ, ಪಿಲ್ಲೋ ಬೇಕು, ಬೆಡ್ಶೀಟ್ ಬೇಕು, ಬ್ಲಾಂಕೆಟ್ ಬೇಕು, ಈ ತರದ್ದು. ಅದು ಖುಷಿ ವಿಚಾರ. ಜಾಸ್ತಿ ಮಾಡೋದು, ಹೌದು, ಅದೆಲ್ಲ ಮಾಡ್ತಾರೆ. ಅಂಡ್ ನನಗೆ ಇನ್ನೊಂದು ಖುಷಿ ಅಂತಂದ್ರೆ, ನಾನು ಚಿಕ್ಕ ವಯಸ್ಸಿನ ಟ್ರೈನ್ ಓಡಾಡ್ತಿದ್ದೀನಿ, ನಮ್ಮ ಇಂಡಿಯನ್ ರೈಲ್ವೆ ಬೆಳೆದದನ್ನ ನೋಡ್ಕೊಂಡ್ ಬರ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ರೈಲ್ವೇಸ್ ಈಗ. ನಾನ್ ಬೆಳೆದಂಗ್ ಇಂಡಿಯಾ ರೈಲ್ವೆ ಬೆಳೀತಾ ಇದೆ, ತುಂಬಾ ಖುಷಿ ಆಗುತ್ತೆ. ಅಂಡ್ ವಾಶ್ರೂಮ್ ಅಲ್ಲಿ ಈಗ ಒಂದು ಫ್ಲಶ್ ಹೊಸದಾಗಿ ಇನ್ವೆಂಟ್ ಮಾಡಿದ್ದಾರೆ. ಅದು ನಿಮ್ಗೆ ಅದು ಕಂಪ್ಲೀಟ್ ಸಕ್ ಮಾಡ್ಕೊಳ್ಳುತ್ತೆ. ಫ್ಲಶ್ ಬಟನ್ ಈಗ ಟಚ್ ಸ್ಕ್ರೀನ್, ಈಗ ನಿಮಗೆ ಜಸ್ಟ್ ಟಚ್ ಮಾಡಿದ್ರೆ ಕಂಪ್ಲೀಟ್ ಸಕ್ ಮಾಡ್ಕೊಳ್ಳುತ್ತೆ ವಿತ್ ಏರ್ ಕಂಪ್ರೆಸರ್. ಸಖತ್ತಾಗಿದೆ ಫೆಸಿಲಿಟಿ, ವಾಶ್ರೂಮ್ ನೀಟ್ ಆಗಿದೆ. ಅಂಡ್ ಟ್ರೈನ್ ಚೆನ್ನಾಗಿದೆ, ನೀವು ಪ್ರತಿಯೊಂದು ಗುಡ್ಸ್ ಸೀಟ್ಸ್ ಎಲ್ಲ ಮಾಡಿದ್ದಾರೆ, ಚೂರು ಸ್ಮೆಲ್ ಇಲ್ಲ. ಅಂಡ್ ತುಂಬಾ ಜನ ಟ್ರಾವೆಲರ್ಸ್ ಎಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರಲ್ಲ, ಅವ್ರು ನೋಡ್ತಿರ್ತೀವಿ ವಿಡಿಯೋ, ಟ್ರೈನ್ ಹಂಗೆ ಹಿಂಗೆ ಅಂತ ಇರ್ತಾರೆ. ಹೌದು, ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಇದಾವೆ, ಇಲ್ಲ ಅಂತಲ್ಲ, ಬಟ್ ಅವ್ರಿಗೆ ನಮ್ಮ ಇಂಡಿಯನ್ ಎಲ್ಲ ಕಂಪೇರ್ ಮಾಡಿದ್ರೆ ಫಾರ್ ಬೆಟರ್. ಏನ್ ಮೇಡಮ್, ಒಳ್ಳೆ ಸ್ನಾಕ್ಸ್ ಮಾಡಿದೆ ಅಂತೀರಾ? ನಂಗಂತೂ ಒಳ್ಳೆ ಅಂತಿದ್ರೆ ಈ ತರ ಒಳ್ಳೊಳ್ಳೆ ಸ್ನಾಕ್ಸ್ ಸಿಗುತ್ತೆ ಟ್ರೈನಲ್ಲಿ, ಇಲ್ಲೇನು ಸಿಗಲ್ಲ. ಎಲ್ಲ ಪ್ಯಾಕೆಟ್ ಫುಡ್ಸ್ ಜಾಸ್ತಿ. ಓಕೆ, ಅದಕ್ಕೆ ನಾನು ತಲೆ ಉಪಯೋಗಿಸಿ, ನನ್ನ ಬ್ರೈನ್ ಎಲ್ಲ ಉಪಯೋಗಿಸಿ, ಮಾಮೂಲಿ ಇದು ನನ್ನ ಚಾಕು, ಹಳೆ ಫಾಲೋವರ್ಸ್ ಎಲ್ಲ ಗೊತ್ತಿರುತ್ತೆ. ಒಂದ್ ಕಡೆ ಚಾಕು ಇದೆ, ಒಂದ್ ಕಡೆ ಪೀಲರ್ ಇದೆ. ಸೊ ಇದೊಂದು ಇಟ್ಕೊಂಡಿದ್ದೀನಿ. ಸೊ ಸೌತೆಕಾಯಿ ತಂದಿದ್ದೀನಿ. ಸೌತೆಕಾಯಿ ಹೊಡೆದ್ಬಿಟ್ಟು ಇಟ್ಬಿಟ್ಟೆ ಅಂತೀರಾ? ಉಪ್ಪು ಖಾರ ಇಲ್ಲ, ಸುಳ್ಳೆಲ್ಲ ಹೇಳಲ್ಲ, ನಾನೇ ಹೊಡೆದೆ ಅಂತೀರಾ? ಇಲ್ಲ, ನಮ್ಮ ಮನೆಯವ್ರು ಹೊಡ್ಕೊಂಡಿದ್ದು, ನಾನು ತಿಂತಾ ಇದ್ದೀನಿ. ನಂಗೆ ನೋಡಿ, ಟ್ರೈನ್ ಬರ್ಬೇಕಾದ್ರೆ ಹಣ್ಣು ತರಕಾರಿಗಳು ತಿಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಹಾಳು ಮುಳು ತಿಂದ್ಬಿಟ್ಟು ಆರೋಗ್ಯ ಕೆಡಿಸ್ಕೊಬಿಟ್ರೆ ಹೋಗ್ತಿರೋ ಟ್ರಿಪ್ ಹಾಳಾಗ್ಬಿಡುತ್ತೆ. ಏನಂತೀರಾ? ಸಖತ್ತಾಗಿ ಹೇಳ್ದೆ ಅಂತೀರಾ? ನೋಡಿ, ಎಲ್ಲ ಪಾಸ್ಕೊಬಿಟ್ಟವ್ರೆ. ಇನ್ನೇನು ಮತ್ತೆ 2 ದಿನ ಒಂದೇ ಕಡೆ ಇರಬೇಕು ಅಂತಂದ್ರೆ ಏನ್ ಮೇಡಮ್, 2ನೇ ದಿನ ಟ್ರೈನಲ್ಲಿ. ಈಗ ಇವಾಗ ಟೈಮ್ ಎಷ್ಟಾಗಿದೆ? ಇವಾಗ ಕರೆಕ್ಟಾಗಿ 9:45. ಇನ್ನು 1/4 ಗಂಟೆ ಕಳೆದ್ರೆ, ಅಂದ್ರೆ ಕರೆಕ್ಟಾಗಿ 24 hours ಆಯ್ತು ನಾವು ಟ್ರೈನ್ ಎತ್ತಿ ಮೈಸೂರಿಂದ. ಹೆಂಗಿದೆ ಫೀಲು? ಚೆನ್ನಾಗಿದೆ, ವ್ಯೂ ಎಲ್ಲ ಚೆನ್ನಾಗಿದೆ. ನಾವು ಇವಾಗ ಪುಣೆಯಿಂದ ಮುಂದೆ ಯಾವ್ದದು ಯಾವ ಹೇಳು? ಅಂಕಲ್ ನನಗೂ ಗೊತ್ತಾಗ್ಲಿಲ್ಲ. ನಾವಿರೋದು ಮಂಕಿ ಹಿಲ್ ಕ್ಯಾಬಿನ್. ಅಲ್ಲ, ಅದು ಮಂಕಿ ಹಿಲ್ ಕ್ಯಾಬಿನ್ ಅಂತಂದ್ರೆ ಕೋತಿಗಳ ಬೆಟ್ಟ ಅಂತ, ಅದಕ್ಕೆ ಬೆಟ್ಟಗಳು ಚೆನ್ನಾಗಿರೋದು. ಅಂಡ್ ಮೇಡಮ್ ಹೇಳ್ತಿದ್ರು ಏನಪ್ಪಾ ಅಂತಂದ್ರೆ 24 ಗಂಟೆಯಿಂದ ಒಂದೇ ಟ್ರೈನ್ ಇದ್ದೀವಿ ನೋಡಿ, ಚೂರು ಜಗಳಾಡಿಲ್ಲ ನಾವು. ಬೇರೆಯವರೆಲ್ಲ ಹೇಳ್ತಾರೆ ಗಂಡ ಹೆಂಡತಿ ಒಟ್ಟಿಗೆ ಜಗಳ ಆಡ್ತಾರೆ ಅಂತ. ನನಗೆ ಗೊತ್ತು, ಎಷ್ಟು ನೀಟಾಗಿ ಮಾತಾಡಿದೀನಿ, ಎಷ್ಟು ನಾಜುಕಾಗಿ ಮಾತಾಡಿದೀನಿ ಅಂತ. ನೋಡಿ, ಪುಣೆಯಿಂದ ಮುಂದೆ ಹೋಗ್ತಾ ಇದೀವಿ. ಎಷ್ಟು ಚೆನ್ನಾಗಿದೆ ವ್ಯೂ ಅಂತಂದ್ರೆ, ಇವಾಗ ಅನ್ನಿಸ್ತಾ ಇದೆ ನನಗೆ ಇದಕ್ಕೆ ಮಳೆಗಾಲದಲ್ಲಿ ಬರ್ಬೇಕು ನಾವು. ಏನಂತಾರೆ ಮೇಡಮ್? ಮಳೆಗಾಲದಲ್ಲಿ ಬಂದು ಪಾಳಾಗುತ್ತೆ. ಏನು ಪಾಳಿಲ್ಲ, ಫುಲ್ ಗ್ರೀನರಿ ಎಲ್ಲ ಹಸಿರಾಗಿರುತ್ತೆ. ಜೂಮ್ ಮಾಡಿ ಎಲ್ಲ ನೋಡಿ ಎಂಟ್ರೆನ್ಸ್ ಹೆಂಗ್ ಹಾಕಿದ್ದಾರೆ. ಮದುವೆದು ಹೌದು. ಸುಮ್ಮನಿರಪ್ಪ, ನಾನು DSLR ಇಟ್ಕೊಂಡಿದ್ದೀನಿ ಇಲ್ಲಿ. ಝೂಮ್ ಮಾಡ್ಬಿಡ್ತಾರೆ, ಝೂಮ್ ಮಾಡ್ಬಿಡ್ತಾರೆ. ಮದ್ವೆ ನಡೀತಾ ಇದೆ ಅಲ್ಲಿ, ಸಖತ್ತಾಗಿದೆ. ತಿಂಡಿ ಹೆಂಗಿತ್ತು? ಕೊಡಿಸ್ತೀವಲ್ಲ ನಮ್ಮ ಮನೆಯವರು, ವಡಾ ಪಾವ್ ಕೊಡಿಸ್ಬಿಟ್ಟು, ಅದನ್ನು ಏನಷ್ಟು ಇಷ್ಟ ಆಗ್ಲಿಲ್ಲ. ನಾವೇನ್ ಮೈಸೂರಲ್ಲಿ ಇದೀವ, ಇಲ್ಲ ಬೆಂಗಳೂರಲ್ಲಿ ಇದೀವ, ಸಿಕ್ಕಿದಂಗ್ ಕೊಡ್ಸಿದ್ ಹಿಂಗ್ರು ವಡಾ ಪಾವ್ ಅನ್ಕೊಂಡು. ಮಧ್ಯಾಹ್ನ ಒಳ್ಳೆ ಊಟ ಆರ್ಡರ್ ಮಾಡಿದ್ವ ನಾನು ಏನೇನೋ ಸಿಕ್ಕಿದ್ದನ್ನೆಲ್ಲ ನಾನು ಕೇಳ್ತೀನಿ. ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ಇರು. ಒಂದು ಅಂದ್ರೆ ಯಾರೋ ಒಬ್ರು ಎಲ್ಲಿಂದ ಮಾತು ಯಾವುದೋ ಒಂದು ಊರು ಹೆಸರು ಹೇಳ್ತೀನಿ. ನೆಕ್ಸ್ಟ್ ಊಟ ಬಂದಾಗ ಊಟ ಆರ್ಡರ್ ಮಾಡಿದ್ದೀವಿ, ಮನೆಯಿಂದ ಕುಕ್ ಮಾಡಿ ತಂದು ಕೊಡ್ತಾರಂತೆ. ತುಂಬಾ ಚೆನ್ನಾಗಿರುತ್ತೆ, ಜೈನ್ ಫುಡ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮ ಕೋ ಪ್ಯಾಸೆಂಜರ್ ಹೇಳಿದ್ರು. ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೀವಿ. ತಗೊಳ್ಳಿ, ನಿಮ್ಗೋಸ್ಕರ ಬ್ರೇಕ್ಫಾಸ್ಟ್. ಹೊಟ್ಟೆ ತುಂಬಿಲ್ಲ ಅಂತ ಅಲ್ಲ, ಇದಕ್ಕೆ ಬೇರೆ ರೀಸನ್ ಇದೆ. ಏನ್ ರೀಸನ್? ಅದೆಲ್ಲ ಹೇಳಕ್ಕಾಗಲ್ಲ ಕ್ಯಾಮ್ರಾ ಮುಂದೆ. ಅದಕ್ಕೆ ಕೊಡಿಸ್ತಾ ಇದ್ದಾರೆ ನಮ್ಮ ಮನೆಯವರು. ಬೈದು ಬಿಟ್ಟಿದ್ದೀನಿ ನಾನು ಚೆನ್ನಾಗಿ, ಅದಕ್ಕೆ ಸಮಾಧಾನ ಮಾಡೋದಕ್ಕೆ ಕೊಡಿಸ್ತಾ ಇರ್ತಾರೆ. ಸೂಪರ್ ಅಂತೀರಾ?
ಸೂಪರ್ ಅಂತ ಇಲ್ಲ ನಾನು ತೆಗಿಸ್ಕೊಂಡಿದ್ದೀನಿ ಖುಷಿ ಪಟ್ಟು. ಇದೆ ಊಟ ಸಖತ್ತಾಗಿದೆ ಜೈನ್ ಫುಡ್. ನಾವ್ ಹೇಳಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಜಾಸ್ತಿ ಖಾರ ಜಾಸ್ತಿ ಆಯಿಲ್ ಆತರ ಎಲ್ಲ ಏನು ಇರಲ್ಲ. ತುಂಬಾ ಚೆನ್ನಾಗಿದೆ, ಲೈಟ್ ವೆಯ್ಟ್ ಫುಡ್ ಅನ್ಬೋದು. ತುಂಬಾ ಚೆನ್ನಾಗಿದೆ ಇದು. ನೋಡಿ ಚಪಾತಿ ಕೊಟ್ಟಿದ್ರು, ಮತ್ತೆ ಬೆಂಡೆಕಾಯಿ ಪಲ್ಯ, ಪನ್ನೀರ್ ಬಟರ್ ಮಸಾಲಾ, ದಾಲು, ಇದು ಇಡ್ಲಿ, ಇದು ಜೀರಾ ರೈಸ್ ಕೊಟ್ಟಿದ್ರು. ಇದು ಚೆನ್ನಾಗಿದೆ. ರಾತ್ರಿ ಟ್ರೈನಲ್ಲಿ ತಗೊಂಡಿದ್ದು ಅಷ್ಟು ಟೇಸ್ಟ್ ಇಷ್ಟ ಆಗ್ಲಿಲ್ಲ, ಬಟ್ ಇದು ಚೆನ್ನಾಗಿದೆ. 220 ರುಪೀಸು. ಸೊ ನಮ್ಮ ಪಕ್ಕ ಸೀಟ್ ಅಂಕಲ್ ಹೇಳ್ಕೊಟ್ರು ನಮಗೆ ಇಷ್ಟು ಆರ್ಡರ್ ಮಾಡಿ ಅಂತ. ಹೊಸ ರೋಡಿಂದ ಆರ್ಡರ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ. ಏನಂತಾರೆ ಮೇಡಮ್? ಅದು ತುಂಬಾ ಚೆನ್ನಾಗಿದೆ. ಟ್ರೈನ್ ಫುಡ್ ಗಿಂತ ಫಾರ್ ಬೆಟರ್. ಕೊನೆಗೂ ನಮ್ಮ ಮೇಡಮ್ನ ನಾನು ಖುಷಿ ಪಡಿಸಿದ್ದೀನಿ ಊಟ ಕೊಡಿಸ್ಬಿಟ್ಟು. ಸಂಜೆಗೆ ಇದೇ ತರ ಡೀಲ್ ಮಾಡಬೇಕು, ಫುಲ್ ಜಾಲಿ ಅಂತೀರಾ. ಒಂದ್ ಮಜ್ಜಿಗೆ ಕುಡಿದ್ಬಿಟ್ರೆ ಯೂಟ್ಯೂಬ್ ವಿಡಿಯೋ ಮಾಡ್ತಾವಳೆ ಅಂತ ಗೊತ್ತಾಗಿ ಲೈಟ್ ಎಲ್ಲ ಆನ್ ಮಾಡ್ಕೊತಾ ಇರೋದು. ನಮಗೆ ಅಂತ ಕೊಟ್ಟಿದ್ದಾರೆ ಮೇಡಮ್. ತುಂಬಾ ಜಾಸ್ತಿ ಇಲ್ಲ ಬೇಕು ಬೇಕಾ? ಕಾಣ್ತಿದ್ದೀರಾ? ಚೆನ್ನಾಗ್ ಕಾಣಿಸ್ತಾ ಇಲ್ಲ. ಕಪ್ಪ ಹೋಗಿದ್ರ ಈಗ ಚೆನ್ನಾಗ್ ಕಾಣಿಸ್ತಾ ಇಲ್ಲ ಬಿಡಿ. ಏನ್ ಹೇಳಿ? ಲೈಟ್ ಸಮಸ್ಯೆ ಇದೆ ಅಷ್ಟೇ, ಏನಿಲ್ಲ. ಸೊ ಈಗ ಊಟ ಮಾಡ್ತಾ ಇದೀವಿ. ಊಟನ ನಾವು ಮತ್ತೆ ಆರ್ಡರ್ ಮಾಡಿದ್ವಿ ನನ್ನ ಕಡೆಯಿಂದ. ನೋಡಿ ಈ ತರ ತಂದು ಕೊಟ್ಟಿದ್ದಾರೆ. ಅವಾಗ್ಲೇ ಊಟ ತೋರ್ಸಕ್ ಆಗ್ಲಿಲ್ಲ. ಸೊ ನಾವು ಚಪಾತಿ ಬೇಡ ಅಂತ ಹೇಳಿದ್ವಿ, ಕಸ್ಟಮೈಸ್ ಮಾಡಿಸ್ಕೊಂಡಿದೀವಿ. ಸೊ ರೈಸು, ಆಲೂ ಪಲ್ಯ, ಆಲೂಗಡ್ಡೆ ಪಲ್ಯ. ನಮ್ ಫ್ರೆಂಡ್ ಬೈದ ಇವ್ರಿಗೆ ಆಲೂಗಡ್ಡೆ ಪಲ್ಯ, ಆಲೂಗಡ್ಡೆ ಪಲ್ಯ, ಮತ್ತೆ ಟೊಮೆಟೊ ಕೊಟ್ಟಿದ್ದಾರೆ, ಅದೇನು ಬೀಡ ಕೂಡ ಕೊಟ್ಟಿದ್ದಾರೆ. ಇವರು ಬೀಡ ಹಸಿಮೆಣಸಿಗೆ ಇರಬೇಕಿದು, ಹಸಿಮೆಣಸಿಕಾಯಿ ಪೇಸ್ಟ್. ಈಗ ಡಿಫ್ರೆಂಟ್ ಆಗಿರೋದು. ಇದು ನಾವು ಮಧ್ಯಪ್ರದೇಶದಿಂದ ಆರ್ಡರ್ ಮಾಡಿದಂತ ಫುಡ್ ಇದು. ಟೊಮೆಟೊ ಕೊಟ್ಟಿದ್ದಾರೆ. ಇನ್ನೊಂದು ನಿಂಬೆಹಣ್ಣು ಕೊಟ್ಟಿದ್ರಲ್ಲ ಇಲ್ಲಿ, ನಿಂಬೆಹಣ್ಣು ಮತ್ತೆ ಕೊತ್ತಂಬರಿ ಸೊಪ್ಪು ಕೊಟ್ಟಿದ್ದಾರೆ. ಇದರಲ್ಲಿ ಹಪ್ಪಳ. ಸೊ ನಮ್ಮ ಸಜೆಷನ್ ಏನಂತಂದ್ರೆ ಅದೇ ಕಾರಣ ಟ್ರೈನಲ್ಲಿ ಫುಡ್ ತಗೊಳಕ್ ಹೋಗ್ಬೇಡಿ. ಟ್ರೈನಲ್ಲಿ ಅದು ಅರ್ಜೆನ್ಸಿ ಇದ್ರೆ ಮಾತ್ರ. ಅದು ಚೆನ್ನಾಗಿರ್ಲಿಲ್ಲ. ನಾನು 160 ರುಪೀಸ್ ಕೊಟ್ಟಿದ್ದೀನಿ, ಪ್ಲಸ್ 10 ರುಪೀಸ್ ಎಕ್ಸ್ಟ್ರಾ ಪಾಪಡ್ ಹಪ್ಪಳ. ತಿನ್ನುವ ಫುಲ್ ಜಾಲಿ. ಟ್ರೈನ್ ಅಟೆಂಡರ್ ನಗ್ಕೊಂಡು ಹೋಯ್ತವ್ರೆ. ಪಾಪ ತುಂಬಾ ಹೆಲ್ಪ್ ಮಾಡಿದ್ರು. ಹೌದು. ಗುಡ್ ಮಾರ್ನಿಂಗ್ ಫ್ರಮ್ ಉದಯ್ಪುರ್ ರಾಜಸ್ಥಾನ್. ನಮ್ಮ ಹಮ್ಸಫರ್ ಟ್ರೈನಿಗೆ ಬಾಯ್ ಬಾಯ್ ಹೇಳಿ ನಾವೀಗ ಇಳ್ಕೊಂಡಿದೀವಿ. ಟೈಮ್ ಎಷ್ಟಾಗಿದೆ? 3:15. ಕರೆಕ್ಟಾಗಿ 3 ಗಂಟೆಗೆ ಬಂತು. ಸಖತ್ತಾಗಿದೆ. ಚಳಿ ಹಂಗೆ ಹೊಡಿತಾ ಇದೆ. ಯಾವ ಚಳಿ ರೈಲ್ವೆ ಸ್ಟೇಷನ್ಗೆ ಹೋಗು ಆಲ್ ಓವರ್ ಇಂಡಿಯಾ ಏನಾದ್ರು ಒಂದು ಕೆಲಸ ನಡೀತಾನೆ ಇದೆ. ಇಲ್ಲೂ ಅಷ್ಟೇ ಏನಾದ್ರು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ರೆನೋವೇಷನ್ ನಡೀತಾ ಇದೆ. ಸೊ ನೋಡೋಣ ಮುಂದೆ ಹೆಂಗಿರುತ್ತೆ ಏನಂತ. ಈಗ ಸೊ ನಮಗೆ ಎಷ್ಟು ಅವರ್ ಇದೆ ಗೊತ್ತಾ? ಆಲ್ಮೋಸ್ಟ್ ಒಂದು 10 to 12 hours ಟೈಮ್ ಇದೆ. 3-4 hours ನಿದ್ದೆ ಮಾಡ್ಬಿಟ್ಟು ಒಂದೆರಡು ವಿಡಿಯೋ ಎಡಿಟಿಂಗ್ ಇದೆ, ಅದು ಮುಗಿಸ್ಬಿಟ್ಟು ಉದಯ್ಪುರ್ ಏನ್ ಫೇಮಸ್, ಉದಯ್ಪುರ್ ಸಿಟಿ ಪ್ಯಾಲೇಸ್ ಅದ್ ನೋಡಕ್ಕೆ ಒಂದು 4-5 hours ಬೇಕು ಅಂತ ಹೇಳಿದ್ರು ನೋಡಿದವರೆಲ್ಲ. ಸೊ ಅದ್ ನೋಡ್ಕೊಂಡು ವಾಪಸ್ ಎಲ್ಲಿಗೆ ಹೋಗ್ಬೇಕು? ವಾಪಸ್ ನಾವು ಜಾಲೂರ್ಗೆ ಹೋಗ್ಬೇಕು. ಜಾಲೂರಲ್ಲಿ ಸನ್ಫಡ ಅಂತ ಸಫಾಡ ನಿದ್ದೆಗನ್ನ ಏನೇನು ಹೇಳ್ತಿದ್ದಾಳೆ. ಅಲ್ಲಿಗೆ ಹೋಗ್ಬೇಕು ಮದುವೆಗೆ. ಸೊ ಬನ್ನಿ ನೆಕ್ಸ್ಟ್ ಮುಂದೆ ಹೋಗಿ ರಾಜಸ್ಥಾನ್ ತೋರಿಸ್ತಾ ಹೋಗ್ತೀವಿ. ಓಕೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜಸ್ಥಾನ್ ಕಂಪ್ಲೀಟ್ ಸೀರೀಸ್ ಬರುತ್ತೆ. ಈ ವಿಡಿಯೋ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು. ಬಾಯ್ ಬಾಯ್.